ಈಗ ಕೆಸರಾಚಾರ ಶುರುವಾಗಿದೆ. ಅವ್ರ ಕಡೆ DCM ನಮಗೆ ಗೊತ್ತಿರಲಿಲ್ಲ, ನನಗೆ ಪ್ರೋಗ್ರಾಮ್ ಮಾಡಿದ್ದು ರಾಜ್ಯಪಾಲ ಕರೆಸಿದ್ದು ಇನ್ವೈಟ್ ಮಾಡಿದ್ದು ಗೊತ್ತಿಲ್ಲ ಅಂತಾರೆ. ಪರಮೇಶ್ವರ್ ಅವರು 11 ಗಂಟೆ ತನಕ ನನಗೂ ಮಾಹಿತಿ ಇಲ್ಲ ಅಂತಾರೆ. DK ಶಿವ್ DCM ಅವರು ನಾನು ಕನಕಪುರದಲ್ಲಿ ರಾಮನಗರದಲ್ಲಿ ಒಂದು ಕೇಸ್ ಅಟೆಂಡ್ ಮಾಡಿದ್ದೆ, ನನಗೆ ಅವು ಗೊತ್ತಿಲ್ಲ ಅಂತಾರೆ. CM ಅವರು ವಿಧಾನಸೌಧದಲ್ಲಿ ನಡೆದಂತೆ ಘಟನೆ ಅದರಲ್ಲಿ ಶಾಂತಿಯುತವಾಗಿದೆ, ಅಲ್ಲಿ ಸ್ಟೇಡಿಯಂ ಹತ್ರ ನಡೆದಿರೋ ಬಗ್ಗೆ ಒಂದಿದ್ದ ಜವಾಬ್ದಾರಿ ಇಲ್ಲ ಅನ್ನೋ ರೀತಿ ಹೇಳ್ತಿದ್ದಾರೆ. ಏನ್ ನಡೀತಿದೆ ಸ್ವಲ್ಪ ಸರ್ಕಾರದೊಳಗೆ? ಯಾಕೆ ನಿನ್ನೆ ಹೇಳೇನ ಮೊನ್ನೆ ಹಾಸನಲ್ಲಿ ಚಿಕ್ಕಮಗಳೂರು ಹೇಳಿದ್ದು ಇದ್ರ ಬಗ್ಗೆ ಈ ತನಿಖೆ ನಿಮಿಷದಾರ ಅದರಿಂದ ಗೊತ್ತಾಗೋದಿಲ್ಲ. ಈಗ ಲ್ಯಾಪ್ಸಸ್ ಯಾರ್ದು, ಯಾರಿಗೆ ಗೊತ್ತು, ಮೊದಲು ಯಾರಿಗೆ ಗೊತ್ತಿಲ್ಲ, ಯಾರಿಗೆ ಹೇಳಬೇಕಾಗಿತ್ತು, ಇದು ವರದಿ ಬಂದ ಮೇಲೆ ಈಗ ಅಲ್ಲಿ CID ಮತ್ತು ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ನಡೀತಾ ಇದ್ದಾರೆ. ಅದಾದ್ಮೇಲೆ ಗೊತ್ತಾಗೋದಿಲ್ಲ, ನಮಗೇನು ಗೊತ್ತಾಗೋದು. ಈಗ ಆ ದಿವಸ ಘಟನೆ ಕಾಲು ತುಳುಕಾದ್ರೂ ಕೂಡ ಅದು ಸರ್ಕಾರದ ಗಮನಕ್ಕೆ ಬಂದೇ ಇಲ್ಲ. ಸೊ ಅದನ್ನ ಯಾರು ಹೇಳಿಲ್ಲ, ಅಥವಾ ಉದ್ದೇಶಪೂರ್ವಕ ಅಥವಾ ಅವ್ರ ಟೈಮ್ ಸಿಕ್ಕಿಲ್ಲೋ ಅಥವಾ ಹೇಳಲಿಕ್ಕಾಗಿಲ್ಲೋ, ಇದು ವರದಿ ಬಂದ್ಮೇಲೆ ಗೊತ್ತಾಗ. ಅಲ್ಲಿ ಮಟ್ಟ ವೇಟ್ ಮಾಡೋದು ಅಲ್ಲ. ಯಾಕಂದ್ರೆ ನೀವು CID ತನಿಖೆ ಇರ್ಬೋದು ಅಥವಾ ಜಿಲ್ಲಾಧಿಕಾರಿ ತನಿಖೆ, ಸರ್ಕಾರದ ವೈಫಲ್ಯ ಅನ್ಕೊಳ್ಳಿಕ್ ಬರೋಲ್ಲ. ಅದೇ ಕೊಡಕ್ ಬರ್ತದೆ CID ತನಿಖೆ ಅವರು ಅಥವಾ ಜಿಲ್ಲಾಧಿಕಾರಿಗಳು ಸರ್ಕಾರ ಕೊಡ್ಲೇಬೇಕಲ್ಲ. ಈಗ ಟೈಮ್ ಟು ಟೈಮ್ ಆಗಿ ಕೊಡಬೇಕಲ್ಲ. ಯಾರ ಮ್ಯಾಗ ಆರೋಪ ಅಲ್ಲ, ಘಟನೆ ಬಗ್ಗೆ ವಿಸ್ತಾರವಾಗಿ ವರದಿ ಕೊಡಬೇಕಲ್ಲ. ಘಟನೆ ನಡೆದಿದೆ, ಹಿಂದಿನ ರಾತ್ರಿ ಹಿಡ್ಕೊಂಡು ಬೆಳಗ್ಗೆವರೆಗೆ, ನಂತರ 5 ಗಂಟೆವರೆಗೆ, 5:30ವರೆಗೆ ಘಟನೆ ನಡೆದಿದೆ. ಅದನ್ನ ವರದಿ ಕೊಡ್ಲಿ. ಯಾಕಂದ್ರೆ ಯಾರೋ ಒಬ್ರು ಕೊಡ್ಬೇಕಲ್ಲ. ಇಲ್ಲ ನಾವು ಒಂದು ಹೇಳ್ತೀವಿ, BJP ಅವರು ಒಂದು ಹೇಳ್ತಾರೆ, JDS ಅವರು ಒಂದು ಹೇಳ್ತಾರೆ, ಪಬ್ಲಿಕ್ ನಲ್ಲಿ ಒಂದು ಒಪಿನಿಯನ್ ಇದೆ. ಸೊ ಬರ್ಲಿ, ಬಂದಾಗ ಮಾಡ್ಸೋಣ. ಕಮಿಷನರ್ನ ಸಸ್ಪೆಂಡ್ ಮಾಡಿದ ವಿಚಾರದಲ್ಲಿ ಸಾರ್ವಜನಿಕ ವಲಯದಲ್ಲಿ ಮತ್ತು ರಾಜಕೀಯ ವಲಯದಲ್ಲಿ ಇನ್ಕ್ಲೂಡಿಂಗ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ನಿನ್ನೆ ಅವರು ನಿಮ್ಮ ಸಮುದಾಯದ ಸ್ವಾಮೀಜಿ ಅವರು ಭೇಟಿ ಮಾಡಿ ಧೈರ್ಯ ತುಂಬಿದ್ದಾರೆ, ನಾವು ಮುಖ್ಯಮಂತ್ರಿ ಹತ್ರ ಮಾತಾಡ್ತೀವಿ, ನಿಮಗೆ ನ್ಯಾಯ ದೊರಕಿಸ್ಕೊಡ್ತೀವಿ ಅಂತ. ಏನ್ ಸರ್ ಅವ್ರ ಬಗ್ಗೆ ಗೌರವ ಇದೆ, ಬಹಳ ದಕ್ಷ, ಪ್ರಾಮಾಣಿಕ ಅಂತ ಎಲ್ಲ ಕಡೆನೂ ಇದೆ. ಅದೇನು ಹೊಸದೇನಲ್ಲ. ಅವರು ಮುಂಚೆ ಎಲ್ಲೆಲ್ಲಿ ಕೆಲಸ ಮಾಡಿದ್ದಾರೆ ಅಲ್ಲೆಲ್ಲ ಅವರಿಗೆ ಒಳ್ಳೆ ಹೆಸರಿದೆ. ಈ ಘಟನೆಯಲ್ಲಿ ಯಾಕಂದ್ರೆ ಅವ್ರ ವ್ಯಾಪ್ತಿಯಲ್ಲಿ ಬರೋದು ಬೆಂಗಳೂರು ಮುಖ್ಯವಾಗಿ. ಸೊ ಹೀಗಾಗಿ ಸರ್ಕಾರ ಅವ್ರ ಕಡೆಯಿಂದ ಲ್ಯಾಪ್ಸ್ ಆಗಿದೆ. ಇನ್ನೂ 5 ಜನ ಅವ್ರ ಜೊತೆಗೆ ಸರ್ಕಾರಕ್ಕೆ ಸರಿಯಾದ ಮಾಹಿತಿ ಕೊಟ್ಟಿಲ್ಲ ಅನ್ನೋದು ಆರೋಪ ಅವ್ರ ಮೇಲೆ. ಇದು ಯಾವಾಗ ಸಾಬೀತಾಗಂದ್ರೆ ಇದು ವರದಿ ಬಂದ ಮೇಲೆ ನಿಜಾನ ಸುಳ್ಳ ಅಂತ ಅವಾಗ ಗೊತ್ತಾಗ್ಲಿಕ್ಕೆ ಸಾಧ್ಯ ಆಯ್ತು. ಅಲ್ಲಿ ಮಟ್ಟ ಏನು ಮಾಡ್ಲಿಕ್ಕೆ ಆಗಲ್ಲ, ಅದಕ್ಕೆ ಕಾಯ್ಬೇಕಷ್ಟೇ. ಅವಾಗಲೂ ಅದನ್ನು ತನಿಖೆ ಆದ ನಂತರ ನೀವು ಆಕ್ಷನ್ ತಗೋಬೋದಾಗಿತ್ತು. ಮೊದಲೇ ಸಸ್ಪೆಂಡ್ ಮಾಡ್ಬಿಟ್ಟು ಒಂದು ರೀತಿ ನೀವು ತಪ್ಪಿತಸ್ಥರು ಅನ್ನೋ ಮೆಸೇಜ್ ಕೊಟ್ಬಿಟ್ಟು ಸರ್ಕಾರ ಒಂದು ರೀತಿ ಸೇಫ್ ಗಾರ್ಡ್ ರೀತಿ ಇದೆ ಅಂತ. ಇಲ್ಲ, ಅದೇನಿದ್ರು ಈಗ ಆಗಿದೆ, ಸಸ್ಪೆಂಡ್ ಮಾಡಾಗೈತಿ, ತನಿಖೆ ನಡೀತಾ ಇದೆ. ಬಂದ ಮೇಲೆ ನೀವು ಹೇಳುವಂತ ಪ್ರಶ್ನೆಗೆ ಉತ್ತರ ಸಿಗ್ಲಿಕ್ಕೆ ಸಾಧ್ಯ. ಖಂಡಿತ ಎಲ್ಲರೂ ಹೇಳಿದ್ದಾರೆ. CM ಅವರು ಒಳ್ಳೆ ಅಧಿಕಾರಿ ಅಂತ ಅವ್ರದ್ದು ಕಮಿಷನರ್ ಮಾಡಿದ್ರು, ಒಳ್ಳೆ ಅಧಿಕಾರಿ ಅಂತ ಮಾಡಿದ್ರು. ಅವ್ರು ಬಂದ ಮೇಲೆ ಸಾಕಷ್ಟು ಬದಲಾವಣೆ, ಶಿಸ್ತು ತರಲಿಕ್ಕೆಲ್ಲ ಪ್ರಯತ್ನ ಮಾಡಿ ಒಳ್ಳೆಯರಂತೆ ಅವ್ರನ್ನು 2 ವರ್ಷ ಅವಕಾಶ ಕೊಟ್ಟರು, ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ 2 years. ಈ ಘಟನೆಯಲ್ಲಿ ಸರ್ IAS ಮತ್ತು IPS ಅವರ ನಡುವೆ ಜಟಾಪಟಿನೂ ಕೂಡ ಕಾರಣ ಆಯ್ತು ಸರ್. ಯಾಕಂದ್ರೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಲೆಟರ್ ಬರೀತಾರೆ, ತಕ್ಷಣದಲ್ಲಿ ನಾವು ಬಂದೋಬಸ್ತ್ ಕೊಡೋಕೆ ಆಗಲ್ಲ ಅಂತ. ಆ ಕಡೆ IAS ಅಧಿಕಾರಿಗಳು ಮಾಡಲೇಬೇಕು ಅಂತ ಕಾರ್ಯಕ್ರಮಕ್ಕೆಲ್ಲ ಸಿದ್ಧ ಮಾಡ್ಕೊಳ್ತಾರೆ. ಮಾಡೋಣ, ತನಿಖೆಯಿಂದ ಹೊರಗೆ ಬರ್ತೀನಿ. ಅದೇ ಹೇಳಿರಲ್ಲ, ಅದರಲ್ಲಿ ಒಂದೊಂದು ನಿಮಿಷ ಕೂಡ ಮುಖ್ಯ ಇದೆ. ಯಾವ ನಿಮಿಷದಲ್ಲಿ ಒಂದು ಘಟನೆ ಆಯಿತು, ಯಾವಾಗ ಫಸ್ಟ್ ಡೆತ್ ಆಯಿತು, ಹಾಸ್ಪಿಟ್ಲ್ಗೆ ಯಾವಾಗ ಹೋಯಿತು, ಸರ್ಕಾರ ಇವರು CM ಅವರು ಸ್ಟೇಡಿಯಂಗೆ ಎಷ್ಟು ಗಂಟೆಗೆ ಹೋದ್ರು, ಯಾವಾಗ ಪೊಲೀಸರು ತಿಳಿಸ್ಬೇಕಾಯ್ತು ಯಾವಾಗ ಇವ್ರಿಗೆ. ಬಹುಶಃ ಅವ್ರಿಗೆ ಗೊತ್ತಿದ್ರೆ ಸ್ಟೇಡಿಯಂಗೆ ಹೋಗ್ತಿರ್ಲಿಲ್ಲ ಅವರು. ಮುಂಚೆನೇ ಈ ತರ ಘಟನೆ ಆಗಿದೆ ಅಂತ ಗೊತ್ತಾಗಿದ್ರೆ CM ಖಂಡಿತವಾಗಿ ಅಲ್ಲಿ ಹೋಗ್ತಾ ಇರಲಿಲ್ಲ ಕಾರ್ಯಕ್ರಮಕ್ಕೆ. ತಿಳಿಸುವಂತ ಜವಾಬ್ದಾರಿ ಪೊಲೀಸರ ಮೇಲಿದೆ. ಪೊಲೀಸರು ಯಾರು ಲ್ಯಾಬ್ಸ್ ಅನ್ನೋದು ಇನ್ನು ಕಂಡುಹಿಡಿಯಬೇಕು. ಕೆಳಗೆ ಇನ್ಸ್ಪೆಕ್ಟರ್, ಕಬ್ಬನ್ ಪಾರ್ಕು, ಮೇಲ್ಗಡೆ DCPನ, ಅವ್ರ ಮೇಲ್ಗಡೆ ಇರೋರ. ಯಾಕೆ ಕಮಿಷನರ್ ಕೂಡ ಕೆಳಗಿನವ್ರು ಹೇಳ್ಬೇಕಾರೆ, ಅವ್ರೇನು ಕಮಿಷನರ್ ಡೈರೆಕ್ಟ್ ಏನು ಗೊತ್ತಾಗಲ್ಲ. ತನಿಖೆಯಿಂದ ಗೊತ್ತಾಗ್ತೈತಿ ಸರ್. ಒಬ್ಬರನ್ನ ಸೇಫ್ ಗಾರ್ಡ್ ಮಾಡ್ಲಿಕ್ಕೆ ಇನ್ನೊಬ್ರು ಮತ್ತು ಇನ್ನೊಬ್ರು ಸೇಫ್ ಗಾರ್ಡ್ ಮಾಡ್ಲಿಕ್ಕೆ ಇನ್ನೊಂದು ಪತ್ರಗಳ ಒಂದೊಂದು ಬಿಡುಗಡೆ ಮಾಡ್ತಾ ಇದೆ. ಸರ್ಕಾರದಲ್ಲಿ ಏನು ಅಧಿಕಾರಿಗಳ ಮೇಲೆ ಸರ್ಕಾರಕ್ಕೇನು ಇಡ್ತಾ ಇಲ್ವಾ, ಅಥವಾ ಅಧಿಕಾರಿಗಳ ಮೇಲೆ ಹೊಂದಾಣಿಕೆಗಳು ಅಧಿಕಾರದ ವ್ಯವಸ್ಥೆಯಲ್ಲಿ ಹೊಂದಾಣಿಕೆ ಕೊರತೆ ಕಂಡು ಬರ್ತಾ ಇದೆ? ಒಂದ್ಸರಿ ಆಗ್ತೈತಿ. ಯಾಕಂದ್ರೆ ಅದಕ್ಕೆ ಟೈಮ್ ಇಲ್ಲ. ಬೆಳಗ್ಗೆ 3 ಗಂಟೆಗೇನೋ ಮುಗಿದು, ಎಷ್ಟಕ್ಕೆ ಮುಗಿದೋ ಕ್ರಿಕೆಟ್ ಬೆಳಗ್ಗೆ ಮುಗಿದಿದೆ. ಕಂಟಿನ್ಯೂ ಆಗಿ ವಿಜಯೋತ್ಸವ. ತಕ್ಷಣ ಬೆಳಗ್ಗೆ 10 ಗಂಟೆಗೆ ಕಾರ್ಯಕ್ರಮ ಮಾಡಲಿಕ್ಕೆ ಸರ್ಕಾರದಿಂದ ಆದೇಶ. 10 ಗಂಟೆಗೆ ಬಹುಶಃ
ಮಧ್ಯಾಹ್ನ 1-2 ಗಂಟೆಗೆ ಬಹಳ ವೇಗವಾಗಿ ಅದು ತಯಾರಿ ಮಾಡಿದ್ದಾರೆ. ಸೊ ಅಂಥ ಸಂದರ್ಭದಲ್ಲಿ ಲಾಪ್ಸ್ ಆಗಿದೆ, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಅದು ಯಾರು ಮಾಡಿದ್ರು ಕಂಡುಹಿಡಿದೇ ಮುಖ್ಯನೇ.